ಭಾರತ ಮತ್ತು ಪಾಕಿಸ್ತಾನದ ಗಡಿ ಇದೆಯಲ್ಲ, ಈ ಗಡಿಯಲ್ಲಿ ಪಾಕಿಸ್ತಾನ ಸೇನೆಯ ಕುಮ್ಮಕ್ಕಿನೊಂದಿಗೆ ಅವರ ಸಹಕಾರದೊಂದಿಗೆ ಭಯೋತ್ಪಾದಕರು ಒಳನುಸುಳ್ತಾರೆ ಅನ್ನುವ ಏನು ಮಾಹಿತಿ ಸೇನೆಗೆ ಲಭ್ಯ ಆಗಿತ್ತು. ಈ ಕಾರಣದಿಂದ ಕೆಲವು ಬಾರ್ಡರ್ ಏರಿಯಾಗಳಲ್ಲಿ ನಾವು ಆ ಬಾರ್ಡರ್ನ ಹೆಸರನ್ನ ಹೇಳೋದಿಲ್ಲ, ಯಾಕಂತ ಹೇಳಿದ್ರೆ ದೇಶದ ಭದ್ರತೆ ದೃಷ್ಟಿಯಿಂದ ಎಲ್ಲ ಮಾಧ್ಯಮಗಳನ್ನ ಈ ಭಯೋತ್ಪಾದಕರು ಕಣ್ಣಿಟ್ಟಿರ್ತಾರೆ. ಆ ಕಾರಣದಿಂದ ಆದರೆ ಬಾರ್ಡರ್ ಏರಿಯಾಗಳಲ್ಲಿ ದಟ್ಟಾರಣ್ಯಗಳಲ್ಲಿ ಸೇನೆಯ ಭದ್ರತೆ ಹೇಗಿರುತ್ತೆ ಮತ್ತೆ ಭಯೋತ್ಪಾದಕರ ಸರ್ಚಿಂಗ್ ಆಪರೇಷನ್ ಎಲ್ಲವೂ ಕೂಡ ಹೇಗಿರುತ್ತೆ ಅಂತ ಹೇಳಿ ಕೇಳಿದ್ರೆ, ಕಣ್ಗಾವಲು ಹೇಗಿರುತ್ತೆ ಅಂತ ಕೇಳಿದ್ರೆ, CRPF ನ ಯೋಧರು ಜವಾನರು ಇಲ್ಲೆಲ್ಲ ಇದ್ದಾರೆ, ನೀವು ಗಮನಿಸ್ತಾ ಇದ್ದೀರಿ ನೋಡಿ. ಕೈಯಲ್ಲಿ ಬಂದೂಕನ್ನ ಹಿಡಿದು ಆ ಕಡೆ ಬರುವಂತ ವಾಹನಗಳು ಮತ್ತೆ ಈ ದಟ್ಟಾರಣ್ಯದಲ್ಲಿ ಆಗುವಂತ ಎಲ್ಲ ಮೂಮೆಂಟ್ಗಳನ್ನು ಕೂಡ ಅವರು ಗಮನಿಸ್ತಾ ಇರೋದನ್ನ ನೋಡ್ತಾ ಇದ್ದೀರಿ. ವಿತ್ ಎನಿ ಕ್ಷಣವೂ ಕೂಡ ಅಲರ್ಟ್ ಆಗುವಂತ ಈ ಸೇನೆ ಅಥವಾ ಸೇನಾ ಸಿಬ್ಬಂದಿ CRPF ನ ಯೋಧರು ಮತ್ತೆ ಬಾರ್ಡರ್ಗಳಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಯೋಧರು ಕೈಯಲ್ಲಿ ಬಂದೂಕುಗಳನ್ನು ಹಿಡಿದುಕೊಂಡು AK-47 ಬಂದೂಕುಗಳನ್ನು ಹಿಡಿದುಕೊಂಡು ಸೇನಾ ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ. ಆ ಮೂಲಕ ಕೆಲವು ಹ್ಯಾಂಡ್ಲರ್ಗಳಾಗಿರ್ಬೋದು, ಸ್ಲೀಪರ್ ಸೆಲ್ಗಳಾಗಿರ್ಬೋದು, ಅಥವಾ ಈ ಭಯೋತ್ಪಾದಕರಿಗೆ ಸಹಕಾರ ಕೊಡುವಂತ ಸ್ಥಳೀಯರಾಗಿರ್ಬೋದು, ಅವರ ಸಹಕಾರದಿಂದ ನಡೆಯುವಂತ ಈ ಭಯೋತ್ಪಾದಕ ಚಟುವಟಿಕೆ ಇದೆಯಲ್ಲ, ಇದರ ಬಿಲಗಳನ್ನ ಅಥವಾ ಆ ಒಂದು ಭಯೋತ್ಪಾದಕ ನೆಲೆಗಳನ್ನ ಹುಡುಕಿ ಈಗ ಸೇನೆ ಅವರನ್ನ ಈಗ ಹೊಕ್ಕಿ ಹೊರಕ್ಕೆ ತೆಗೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. CRPF ನ ಹಿರಿಯ ಯೋಧರ ನೇತೃತ್ವದಲ್ಲಿ ಒಂದೊಂದು ಪಾಯಿಂಟ್ಗಳಲ್ಲಿ ಈಗ ಸೇನೆ ಕಾರ್ಯಾಚರಣೆಯನ್ನ ಮಾಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ದಟ್ಟಾರಣ್ಯದ ಭಾಗ ಇದು. ಈ ದಟ್ಟಾರಣ್ಯದಲ್ಲಿ ಸೇನೆಯ ಸರ್ಚಿಂಗ್ ಆಪರೇಷನ್ ಕೂಡ ನಿರಂತರವಾಗಿ ನಡೀತಾ ಇದೆ. ಅದರ ಜೊತೆಗೆ ಸೇನೆ ಇಲ್ಲಿ ಗಸ್ತು ನಿಂತು ಕಟ್ಟೆಚ್ಚರವನ್ನು ವಹಿಸಿದೆ. ಎಲ್ಲರ ಪ್ರತಿ ಹೆಜ್ಜೆಯನ್ನು ಕೂಡ ಗಮನಿಸ್ತಾ ಇದೆ. ಸಂಪೂರ್ಣವಾಗಿ ಸಶಸ್ತ್ರವನ್ನ ಹಿಡಿದಂತ ಸೇನೆ ಮರದ ಮರೆಯಲ್ಲಿ ನಿಂತು ನೋಡಿ, ಮರದ ಮರೆಯಲ್ಲಿ ನಿಂತು ಕಾರ್ಯಾಚರಣೆಯನ್ನು ಮಾಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಯಾವುದೇ ಕ್ಷಣದಲ್ಲೂ ಕೂಡ ಏನು ಬೇಕಾದ್ರೂ ಆಗ್ಬೋದು. ಮೊನ್ನೆ ಪೆಹಲಗಾಂವ್ನ ಬೈಸ್ರಾನಲ್ಲಿ ಘಟನೆ ಆದಾಗ ಯಾರೂ ಅನ್ಕೊಂಡಿರಲಿಲ್ಲ ಹಂಗಾಗತ್ತೆ ಅಂತ ಹೇಳಿ. ಆದರೆ ಭಯೋತ್ಪಾದಕರು ಎಲ್ಲಿಂದ ಹೇಗೆ ಬೇಕಾದರೂ ಬಂದು ದಾಳಿ ಮಾಡ್ಬೋದು. ಆ ಕಾರಣದಿಂದ ಮರದ ಮರೆಯಲ್ಲಿ ನಿಂತಂಥ CRPFನ ನಮ್ಮ ಹೆಮ್ಮೆಯ ಯೋಧ, ಸೆಲ್ಯೂಟ್ ಅವರಿಗೆ. ಅವರು ಎಲ್ಲವನ್ನು ಕೂಡ ಕಣ್ಗಾವಲಿಟ್ಟು ಕಾಯ್ತಾ ಇರೋದನ್ನು ನೋಡ್ತಾ ಇದ್ದೀರಿ. ಒಟ್ಟಾರೆ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಯಾವುದೇ ಸಂದರ್ಭದಲ್ಲೂ ಕೂಡ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಘೋಷಣೆ ಮಾಡಿದರೆ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಈಗ ಭಾರತ ಮಾಡಿಕೊಂಡಿದೆ. ರಿಪಬ್ಲಿಕ್ ಕನ್ನಡ ಸ್ಥಳದಲ್ಲೇ ಇದ್ದು ಗ್ರೌಂಡ್ನಲ್ಲಿ ಏನಾಗ್ತಿದೆ ಅನ್ನುವ ಸಂಪೂರ್ಣವಾದಂಥ ಚಿತ್ರಣವನ್ನು ಕನ್ನಡಿಗರ ಮುಂದೆ ತೆರೆದಿಡುವಂಥ ಪ್ರಯತ್ನ ಮಾಡ್ತಾ ಇದೆ. ದಟ್ಟಾರಣ್ಯ ಇದು. ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನುವ ಒಂದು ಮಾಹಿತಿಯೂ ಕೂಡ ಸಿಗೋದಿಲ್ಲ. ಸೇನೆ ಬಿಟ್ಟರೆ ಬೇರೆ ಯಾರು ಇಲ್ಲಿ ಇರೋದಕ್ಕೂ ಕೂಡ ಸಾಧ್ಯ ಇಲ್ಲ. ನೋಡಿ, ಸೇನೆಯ ಕ್ಯಾಂಪ್ಗಳೆಲ್ಲವೂ ಕೂಡ ದಟ್ಟಾರಣ್ಯದಲ್ಲಿ ಹೇಗಿದೆ ಅನ್ನೋದನ್ನು ತಾವು ನೋಡ್ತಾ ಇದ್ದೀರಿ. ಎಲ್ಲ ಕಡೆಗಳಲ್ಲೂ ಕೂಡ ಸೇನೆ ಇದೆ ನೋಡಿ. ಇಲ್ಲೂ ಕೂಡ ಇದ್ದಾರೆ, ಇಲ್ಲೂ ಕೂಡ ಸಶಸ್ತ್ರ ಸೀಮಾ ಬಲದ ಸೇನೆ ಕೂಡ ಇದ್ದಾರೆ, ಸಿಬ್ಬಂದಿ ಕೂಡ ಇದ್ದಾರೆ. ಅವರು ಕೂಡ ಇಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಿರೋದನ್ನ ನೋಡ್ತಿರೋದನ್ನ ತಾವು ನೋಡ್ತಾ ಇದ್ರಿ. ಒಟ್ಟಾರೆ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಸೇನೆ ಸನ್ನದ್ಧವಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ನುಗ್ಗಿ ಹೊಡೆಯುತ್ತೆ ಭಾರತೀಯ ಸೇನೆ. ನಮಗೆ ಭಾರತೀಯ ಸೇನೆ ಮೇಲೆ ನಂಬಿಕೆ ಇದೆ. ಭಾರತೀಯ ಸೇನೆ ಮೇಲೆ ನಮ್ಮ ನಂಬಿಕೆ ಇದೆ, ಕಾನ್ಫಿಡೆಂಟ್ ಇದೆ. ಭಾರತವನ್ನ ಯಾವತ್ತೂ ಕೂಡ ತಲೆ ತಗ್ಗಿಸೋದಕ್ಕೆ ನಮ್ಮ ಆರ್ಮಿ ಬಿಡೋದಿಲ್ಲ ಅನ್ನೋದು ಇದು ಸತ್ಯ ಸತ್ಯ ಸತ್ಯ. ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ. ನನ್ನ ಜೊತೆಲೆ ಲಕ್ಷ್ಮೀ ಪುತ್ರ. ಜೈ ಹಿಂದ್. ಭಾರತ ಮತ್ತು ಪಾಕಿಸ್ತಾನದ ಗಡಿ ಇದೆಯಲ್ಲ, ಈ ಗಡಿಯಲ್ಲಿ ಪಾಕಿಸ್ತಾನ ಸೇನೆಯ ಕುಮ್ಮಕ್ಕಿನೊಂದಿಗೆ ಅವರ ಸಹಕಾರದೊಂದಿಗೆ ಭಯೋತ್ಪಾದಕರು ಒಳನುಸುಳ್ತಾರೆ ಅನ್ನುವ ಏನು ಮಾಹಿತಿ ಸೇನೆಗೆ ಲಭ್ಯ ಆಗಿತ್ತು. ಈ ಕಾರಣದಿಂದ ಕೆಲವು ಬಾರ್ಡರ್ ಏರಿಯಾಗಳಲ್ಲಿ ನಾವು ಆ ಬಾರ್ಡರ್ನ ಹೆಸರನ್ನ ಹೇಳೋದಿಲ್ಲ, ಯಾಕಂತ ಹೇಳಿದ್ರೆ ದೇಶದ ಭದ್ರತೆ ದೃಷ್ಟಿಯಿಂದ ಎಲ್ಲ ಮಾಧ್ಯಮಗಳನ್ನ ಈ ಭಯೋತ್ಪಾದಕರು ಕಣ್ಣಿಟ್ಟಿರ್ತಾರೆ. ಆ ಕಾರಣದಿಂದ ಆದರೆ ಬಾರ್ಡರ್ ಏರಿಯಾಗಳಲ್ಲಿ ದಟ್ಟಾರಣ್ಯಗಳಲ್ಲಿ ಸೇನೆಯ ಭದ್ರತೆ ಹೇಗಿರುತ್ತೆ ಮತ್ತೆ ಭಯೋತ್ಪಾದಕರ ಸರ್ಚಿಂಗ್ ಆಪರೇಷನ್ ಎಲ್ಲವೂ ಕೂಡ ಹೇಗಿರುತ್ತೆ ಅಂತ ಹೇಳಿ ಕೇಳಿದ್ರೆ, ಕಣ್ಗಾವಲು ಹೇಗಿರುತ್ತೆ ಅಂತ ಕೇಳಿದ್ರೆ, CRPFನ ಯೋಧರು ಜವಾನರು ಇಲ್ಲೆಲ್ಲ ಇದ್ದಾರೆ, ನೀವು ಗಮನಿಸ್ತಾ ಇದ್ದೀರಿ ನೋಡಿ. ಕೈಯಲ್ಲಿ ಬಂದೂಕನ್ನ ಹಿಡಿದು ಆ ಕಡೆ ಬರುವಂತ ವಾಹನಗಳು ಮತ್ತೆ ಈ ದಟ್ಟಾರಣ್ಯದಲ್ಲಿ ಆಗುವಂತ ಎಲ್ಲ ಮೂಮೆಂಟ್ಗಳನ್ನು ಕೂಡ ಅವರು ಗಮನಿಸ್ತಾ ಇರೋದನ್ನ ನೋಡ್ತಾ ಇದ್ದೀರಿ. ವಿತ್ ಎನಿ ಕ್ಷಣವೂ ಕೂಡ ಅಲರ್ಟ್ ಆಗುವಂತ ಈ ಸೇನೆ ಅಥವಾ ಸೇನಾ ಸಿಬ್ಬಂದಿ CRPFನ ಯೋಧರು ಮತ್ತೆ ಬಾರ್ಡರ್ಗಳಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಯೋಧರು ಕೈಯಲ್ಲಿ ಬಂದೂಕುಗಳನ್ನು ಹಿಡಿದುಕೊಂಡು AK-47 ಬಂದೂಕುಗಳನ್ನು ಹಿಡಿದುಕೊಂಡು ಸೇನಾ ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ. ಆ ಮೂಲಕ ಕೆಲವು
ಕೆಲವು ಹ್ಯಾಂಡ್ಲರ್ಗಳಾಗಿರ್ಬೋದು, ಸ್ಲೀಪರ್ ಸೆಲ್ಗಳಾಗಿರ್ಬೋದು, ಅಥವಾ ಈ ಭಯೋತ್ಪಾದಕರಿಗೆ ಸಹಕಾರ ಕೊಡುವಂಥ ಸ್ಥಳೀಯರಾಗಿರ್ಬೋದು, ಅವರ ಸಹಕಾರದಿಂದ ನಡೆಯುವಂಥ ಈ ಭಯೋತ್ಪಾದಕ ಚಟುವಟಿಕೆ ಇದೆಯಲ್ಲ, ಇದರ ಬಿಲಗಳನ್ನು ಅಥವಾ ಆ ಒಂದು ಭಯೋತ್ಪಾದಕ ನೆಲೆಗಳನ್ನು ಹುಡುಕಿ ಈಗ ಸೇನೆ ಅವರನ್ನು ಈಗ ಹೊಕ್ಕಿ ಹೊರಕ್ಕೆ ತೆಗೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. CRPFನ ಹಿರಿಯ ಯೋಧರ ನೇತೃತ್ವದಲ್ಲಿ ಒಂದೊಂದು ಪಾಯಿಂಟ್ಗಳಲ್ಲಿ ಈಗ ಸೇನೆ ಕಾರ್ಯಾಚರಣೆಯನ್ನು ಮಾಡ್ತಿರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ದಟ್ಟಾರಣ್ಯದ ಭಾಗ ಇದು. ಈ ದಟ್ಟಾರಣ್ಯದಲ್ಲಿ ಸೇನೆಯ ಸರ್ಚಿಂಗ್ ಆಪರೇಷನ್ ಕೂಡ ನಿರಂತರವಾಗಿ ನಡೀತಾ ಇದೆ. ಅದರ ಜೊತೆಗೆ ಸೇನೆ ಇಲ್ಲಿ ಗಸ್ತು ನಿಂತು ಕಟ್ಟೆಚ್ಚರವನ್ನು ವಹಿಸಿದೆ. ಎಲ್ಲರ ಪ್ರತಿ ಹೆಜ್ಜೆಯನ್ನು ಕೂಡ ಗಮನಿಸ್ತಾ ಇದೆ. ಸಂಪೂರ್ಣವಾಗಿ ಸಶಸ್ತ್ರವನ್ನು ಹಿಡಿದಂಥ ಸೇನೆ ಮರದ ಮರೆಯಲ್ಲಿ ನಿಂತು ನೋಡಿ, ಮರದ ಮರೆಯಲ್ಲಿ ನಿಂತು ಕಾರ್ಯಾಚರಣೆಯನ್ನು ಮಾಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಯಾವುದೇ ಕ್ಷಣದಲ್ಲೂ ಕೂಡ ಏನು ಬೇಕಾದ್ರೂ ಆಗ್ಬೋದು. ಮೊನ್ನೆ ಪೆಹಲ್ಗಾಂವ್ನ ಬೈಸ್ರಾನಲ್ಲಿ ಘಟನೆ ಆದಾಗ ಯಾರೂ ಅಂದ್ಕೊಂಡಿರಲಿಲ್ಲ ಹಂಗಾಗತ್ತೆ ಅಂಥೇಳಿ. ಆದರೆ ಭಯೋತ್ಪಾದಕರು ಎಲ್ಲಿಂದ ಹೇಗೆ ಬೇಕಾದರೂ ಬಂದು ದಾಳಿ ಮಾಡ್ಬೋದು. ಆ ಕಾರಣದಿಂದ ಮರದ ಮರೆಯಲ್ಲಿ ನಿಂತಂಥ CRPFನ ನಮ್ಮ ಹೆಮ್ಮೆಯ ಯೋಧ, ಸೆಲ್ಯೂಟ್ ಅವರಿಗೆ. ಅವರು ಎಲ್ಲವನ್ನು ಕೂಡ ಕಣ್ಗಾವಲಿಟ್ಟು ಕಾಯ್ತಾ ಇರೋದನ್ನು ನೋಡ್ತಾ ಇದ್ದೀರಿ. ಒಟ್ಟಾರೆ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಯಾವುದೇ ಸಂದರ್ಭದಲ್ಲೂ ಕೂಡ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಘೋಷಣೆ ಮಾಡಿದರೆ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಈಗ ಭಾರತ ಮಾಡಿಕೊಂಡಿದೆ. ರಿಪಬ್ಲಿಕ್ ಕನ್ನಡ ಸ್ಥಳದಲ್ಲೇ ಇದ್ದು ಗ್ರೌಂಡ್ನಲ್ಲಿ ಏನಾಗ್ತಿದೆ ಅನ್ನುವ ಸಂಪೂರ್ಣವಾದಂಥ ಚಿತ್ರಣವನ್ನು ಕನ್ನಡಿಗರ ಮುಂದೆ ತೆರೆದಿಡುವಂಥ ಪ್ರಯತ್ನ ಮಾಡ್ತಾ ಇದೆ. ದಟ್ಟಾರಣ್ಯ ಇದು. ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನುವ ಒಂದು ಮಾಹಿತಿಯೂ ಕೂಡ ಸಿಗೋದಿಲ್ಲ. ಸೇನೆ ಬಿಟ್ಟರೆ ಬೇರೆ ಯಾರು ಇಲ್ಲಿ ಇರೋದಕ್ಕೂ ಕೂಡ ಸಾಧ್ಯ ಇಲ್ಲ. ನೋಡಿ, ಸೇನೆಯ ಕ್ಯಾಂಪ್ಗಳೆಲ್ಲವೂ ಕೂಡ ದಟ್ಟಾರಣ್ಯದಲ್ಲಿ ಹೇಗಿದೆ ಅನ್ನೋದನ್ನು ತಾವು ನೋಡ್ತಾ ಇದ್ದೀರಿ. ಎಲ್ಲ ಕಡೆಗಳಲ್ಲೂ ಕೂಡ ಸೇನೆ ಇದೆ. ನೋಡಿ, ಇಲ್ಲೂ ಕೂಡ ಇದ್ದಾರೆ. ಇಲ್ಲೂ ಕೂಡ ಸಶಸ್ತ್ರ ಸೀಮಾ ಬಲದ ಸೇನೆ ಕೂಡ ಇದ್ದಾರೆ, ಸಿಬ್ಬಂದಿ ಕೂಡ ಇದ್ದಾರೆ. ಅವರು ಕೂಡ ಇಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಿರೋದನ್ನ ನೋಡ್ತಿರೋದನ್ನು ತಾವು ನೋಡ್ತಾ ಇದ್ರಿ. ಒಟ್ಟಾರೆ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಸೇನೆ ಸನ್ನದ್ಧವಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ನುಗ್ಗಿ ಹೊಡೆಯುತ್ತೆ ಭಾರತೀಯ ಸೇನೆ. ನಮಗೆ ಭಾರತೀಯ ಸೇನೆ ಮೇಲೆ ನಂಬಿಕೆ ಇದೆ. ಭಾರತೀಯ ಸೇನೆ ಮೇಲೆ ನಮ್ಮ ನಂಬಿಕೆ ಇದೆ, ಕಾನ್ಫಿಡೆಂಟ್ ಇದೆ. ಭಾರತವನ್ನು ಯಾವತ್ತೂ ಕೂಡ ತಲೆ ತಗ್ಗಿಸೋದಕ್ಕೆ ನಮ್ಮ ಆರ್ಮಿ ಬಿಡೋದಿಲ್ಲ ಅನ್ನೋದು ಇದು ಸತ್ಯ ಸತ್ಯ ಸತ್ಯ. ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ. ನನ್ನ ಜೊತೆಲೆ ಲಕ್ಷ್ಮೀಪುತ್ರ. ಜೈ ಹಿಂದ್. ಭಾರತ ಮತ್ತು ಪಾಕಿಸ್ತಾನದ ಗಡಿ ಇದೆಯಲ್ಲ, ಈ ಗಡಿಯಲ್ಲಿ ಪಾಕಿಸ್ತಾನ ಸೇನೆಯ ಕುಮ್ಮಕ್ಕಿನೊಂದಿಗೆ ಅವರ ಸಹಕಾರದೊಂದಿಗೆ ಭಯೋತ್ಪಾದಕರು ಒಳನುಸುಳ್ತಾರೆ ಅನ್ನುವ ಏನು ಮಾಹಿತಿ ಸೇನೆಗೆ ಲಭ್ಯ ಆಗಿತ್ತು. ಈ ಕಾರಣದಿಂದ ಕೆಲವು ಬಾರ್ಡರ್ ಏರಿಯಾಗಳಲ್ಲಿ, ನಾವು ಆ ಬಾರ್ಡರ್ನ ಹೆಸರನ್ನು ಹೇಳೋದಿಲ್ಲ, ಯಾಕಂತ ಹೇಳಿದ್ರೆ ದೇಶದ ಭದ್ರತೆ ದೃಷ್ಟಿಯಿಂದ ಎಲ್ಲ ಮಾಧ್ಯಮಗಳನ್ನ ಈ ಭಯೋತ್ಪಾದಕರು ಕಣ್ಣಿಟ್ಟಿರ್ತಾರೆ. ಆ ಕಾರಣದಿಂದ ಆದರೆ ಬಾರ್ಡರ್ ಏರಿಯಾಗಳಲ್ಲಿ, ದಟ್ಟಾರಣ್ಯಗಳಲ್ಲಿ ಸೇನೆಯ ಭದ್ರತೆ ಹೇಗಿರುತ್ತೆ ಮತ್ತೆ ಭಯೋತ್ಪಾದಕರ ಸರ್ಚಿಂಗ್ ಆಪರೇಷನ್ ಎಲ್ಲವೂ ಕೂಡ ಹೇಗಿರುತ್ತೆ ಅಂತ ಹೇಳಿ ಕೇಳಿದ್ರೆ, ಕಣ್ಗಾವಲು ಹೇಗಿರುತ್ತೆ ಅಂತ ಕೇಳಿದ್ರೆ, CRPFನ ಯೋಧರು ಜವಾನರು ಇಲ್ಲೆಲ್ಲ ಇದ್ದಾರೆ. ನೀವು ಗಮನಿಸ್ತಾ ಇದ್ದೀರಿ ನೋಡಿ, ಕೈಯಲ್ಲಿ ಬಂದೂಕನ್ನು ಹಿಡಿದು ಆ ಕಡೆ ಬರುವಂಥ ವಾಹನಗಳು ಮತ್ತೆ ಈ ದಟ್ಟಾರಣ್ಯದಲ್ಲಿ ಆಗುವಂಥ ಎಲ್ಲ ಮೂಮೆಂಟ್ಗಳನ್ನು ಕೂಡ ಅವರು ಗಮನಿಸ್ತಾ ಇರೋದನ್ನು ನೋಡ್ತಾ ಇದ್ದೀರಿ. ವಿತ್ ಎನಿ ಕ್ಷಣವೂ ಕೂಡ ಅಲರ್ಟ್ ಆಗುವಂಥ ಈ ಸೇನೆ ಅಥವಾ ಸೇನಾ ಸಿಬ್ಬಂದಿ, CRPFನ ಯೋಧರು ಮತ್ತೆ ಬಾರ್ಡರ್ಗಳಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಯೋಧರು ಕೈಯಲ್ಲಿ ಬಂದೂಕುಗಳನ್ನು ಹಿಡಿದುಕೊಂಡು, AK-47 ಬಂದೂಕುಗಳನ್ನು ಹಿಡಿದುಕೊಂಡು ಸೇನಾ ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ. ಆ ಮೂಲಕ ಕೆಲವು ಹ್ಯಾಂಡ್ಲರ್ಗಳಾಗಿರ್ಬೋದು, ಸ್ಲೀಪರ್ ಸೆಲ್ಗಳಾಗಿರ್ಬೋದು, ಅಥವಾ ಈ ಭಯೋತ್ಪಾದಕರಿಗೆ ಸಹಕಾರ ಕೊಡುವಂಥ ಸ್ಥಳೀಯರಾಗಿರ್ಬೋದು, ಅವರ ಸಹಕಾರದಿಂದ ನಡೆಯುವಂಥ ಈ ಭಯೋತ್ಪಾದಕ ಚಟುವಟಿಕೆ ಇದೆಯಲ್ಲ, ಇದರ ಬಿಲಗಳನ್ನು ಅಥವಾ ಆ ಒಂದು ಭಯೋತ್ಪಾದಕ ನೆಲೆಗಳನ್ನು ಹುಡುಕಿ ಈಗ ಸೇನೆ ಅವರನ್ನು ಈಗ ಹೊಕ್ಕಿ ಹೊರಕ್ಕೆ ತೆಗೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. CRPFನ ಹಿರಿಯ ಯೋಧರ ನೇತೃತ್ವದಲ್ಲಿ ಒಂದೊಂದು ಪಾಯಿಂಟ್ಗಳಲ್ಲಿ ಈಗ ಸೇನೆ ಕಾರ್ಯಾಚರಣೆಯನ್ನು ಮಾಡ್ತಿರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ದಟ್ಟಾರಣ್ಯದ ಭಾಗ ಇದು. ಈ ದಟ್ಟಾರಣ್ಯದಲ್ಲಿ ಸೇನೆಯ ಸರ್ಚಿಂಗ್ ಆಪರೇಷನ್ ಕೂಡ ನಿರಂತರವಾಗಿ ನಡೀತಾ ಇದೆ. ಅದರ ಜೊತೆಗೆ ಸೇನೆ ಇಲ್ಲಿ ಗಸ್ತು ನಿಂತು ಕಟ್ಟೆಚ್ಚರವನ್ನು ವಹಿಸಿದೆ. ಎಲ್ಲರ ಪ್ರತಿ ಹೆಜ್ಜೆಯನ್ನು ಕೂಡ ಗಮನಿಸ್ತಾ ಇದೆ. ಸಂಪೂರ್ಣವಾಗಿ ಸಶಸ್ತ್ರವನ್ನು ಹಿಡಿದಂಥ ಸೇನೆ ಮರದ ಮರೆಯಲ್ಲಿ ನಿಂತು ನೋಡಿ, ಮರದ ಮರೆಯಲ್ಲಿ ನಿಂತು ಕಾರ್ಯಾಚರಣೆಯನ್ನು ಮಾಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಯಾವುದೇ ಕ್ಷಣದಲ್ಲೂ ಕೂಡ ಏನು ಬೇಕಾದ್ರೂ ಆಗ್ಬೋದು. ಮೊನ್ನೆ ಪೆಹಲ್ಗಾಂವ್ನ ಬೈಸ್ರಾನಲ್ಲಿ ಘಟನೆ ಆದಾಗ ಯಾರೂ ಅಂದ್ಕೊಂಡಿರಲಿಲ್ಲ ಹಂಗಾಗತ್ತೆ ಅಂಥೇಳಿ.
ಆದರೆ ಭಯೋತ್ಪಾದಕರು ಎಲ್ಲಿಂದ ಹೇಗೆ ಬೇಕಾದರೂ ಬಂದು ದಾಳಿ ಮಾಡ್ಬೋದು. ಆ ಕಾರಣದಿಂದ ಮರದ ಮರೆಯಲ್ಲಿ ನಿಂತಂಥ CRPFನ ನಮ್ಮ ಹೆಮ್ಮೆಯ ಯೋಧ, ಸೆಲ್ಯೂಟ್ ಅವರಿಗೆ. ಅವರು ಎಲ್ಲವನ್ನು ಕೂಡ ಕಣ್ಗಾವಲಿಟ್ಟು ಕಾಯ್ತಾ ಇರೋದನ್ನು ನೋಡ್ತಾ ಇದ್ದೀರಿ. ಒಟ್ಟಾರೆ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಯಾವುದೇ ಸಂದರ್ಭದಲ್ಲೂ ಕೂಡ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಘೋಷಣೆ ಮಾಡಿದರೆ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಈಗ ಭಾರತ ಮಾಡಿಕೊಂಡಿದೆ. ರಿಪಬ್ಲಿಕ್ ಕನ್ನಡ ಸ್ಥಳದಲ್ಲೇ ಇದ್ದು ಗ್ರೌಂಡ್ನಲ್ಲಿ ಏನಾಗ್ತಿದೆ ಅನ್ನುವ ಸಂಪೂರ್ಣವಾದಂಥ ಚಿತ್ರಣವನ್ನು ಕನ್ನಡಿಗರ ಮುಂದೆ ತೆರೆದಿಡುವಂಥ ಪ್ರಯತ್ನ ಮಾಡ್ತಾ ಇದೆ. ದಟ್ಟಾರಣ್ಯ ಇದು. ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನುವ ಒಂದು ಮಾಹಿತಿಯೂ ಕೂಡ ಸಿಗೋದಿಲ್ಲ. ಸೇನೆ ಬಿಟ್ಟರೆ ಬೇರೆ ಯಾರು ಇಲ್ಲಿರೋದಕ್ಕೂ ಕೂಡ ಸಾಧ್ಯ ಇಲ್ಲ. ನೋಡಿ, ಸೇನೆಯ ಕ್ಯಾಂಪ್ಗಳೆಲ್ಲವೂ ಕೂಡ ದಟ್ಟಾರಣ್ಯದಲ್ಲಿ ಹೇಗಿದೆ ಅನ್ನೋದನ್ನು ತಾವು ನೋಡ್ತಾ ಇದ್ದೀರಿ. ಎಲ್ಲ ಕಡೆಗಳಲ್ಲೂ ಕೂಡ ಸೇನೆ ಇದೆ. ನೋಡಿ, ಇಲ್ಲೂ ಕೂಡ ಇದ್ದಾರೆ. ಇಲ್ಲೂ ಕೂಡ ಸಶಸ್ತ್ರ ಸೀಮಾ ಬಲದ ಸೇನೆ ಕೂಡ ಇದ್ದಾರೆ, ಸಿಬ್ಬಂದಿ ಕೂಡ ಇದ್ದಾರೆ. ಅವರು ಕೂಡ ಇಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಿರೋದನ್ನ ನೋಡ್ತಿರೋದನ್ನು ತಾವು ನೋಡ್ತಾ ಇದ್ರಿ. ಒಟ್ಟಾರೆ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಸೇನೆ ಸನ್ನದ್ಧವಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ನುಗ್ಗಿ ಹೊಡೆಯುತ್ತೆ ಭಾರತೀಯ ಸೇನೆ. ನಮಗೆ ಭಾರತೀಯ ಸೇನೆ ಮೇಲೆ ನಂಬಿಕೆ ಇದೆ. ಭಾರತೀಯ ಸೇನೆ ಮೇಲೆ ನಮ್ಮ ನಂಬಿಕೆ ಇದೆ, ಕಾನ್ಫಿಡೆಂಟ್ ಇದೆ. ಭಾರತವನ್ನು ಯಾವತ್ತೂ ಕೂಡ ತಲೆ ತಗ್ಗಿಸೋದಕ್ಕೆ ನಮ್ಮ ಆರ್ಮಿ ಬಿಡೋದಿಲ್ಲ ಅನ್ನೋದು ಇದು ಸತ್ಯ ಸತ್ಯ ಸತ್ಯ. ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡಕ್ಕಾಗಿ. ನನ್ನ ಜೊತೆಲೆ ಲಕ್ಷ್ಮೀಪುತ್ರ. ಜೈ ಹಿಂದ್.